ದೇವಾಂಶ ಸಂಭೂತರು ದೇವ ಸ್ವರೂಪರು ಆಗಿರ್ತಕ್ಕಂಥ ನಮ್ಮ ಗುರುಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತು ಮುಂದೆ ವರಿಸ್ತಾ ಇದ್ದೇನೆ. ಅದೇ ರೀತಿ ಹೊಸ ವರ್ಷದ 10ನೇ ದಿನದ ಆರ್ಥಿಕ ಶುಭಾಶಯಗಳು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಏನೋ ಮಾತು ಹೇಳ್ತಾ ಇದ್ದೇನೆ. ಈ ವರ್ಷದಲ್ಲಿ ಆಯುಷು, ಆರೋಗ್ಯ, ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ, ಆ ದೇವರ ಅನುಗ್ರಹ, ತದನಂತರ ಒಳ್ಳೆಯ ಸಂಪತ್ತು ವಿದ್ಯಾರ್ಥಿಗಳಿಗೆ ಸಿಗಬೇಕು ಎನ್ನುತ್ತಾ ಈ ಒಂದು ವೇದಿಕೆಯ ಮುಖಾಂತರ ಭಗವಂತನಿಗೆ ಪ್ರಾರ್ಥನೆ ಅಂತಕ್ಕಂಥದ್ದು ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಒಂದು ಪ್ರತಿಯೊಂದು ಶಾಲೆಯಲ್ಲಿ ನಮ್ಮ ಸರ್ ಅವರು ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಜಾಸ್ತಿ ಮಾತಾಡೋದು ಕಷ್ಟ, ಮಕ್ಕಳಿಗೆ ಜಾಸ್ತಿ ಹೇಳೋದು ಕಷ್ಟ ಅಂತ. ಅದಕ್ಕಾಗಿ ವಿದ್ಯಾರ್ಥಿಯರವರ ತಂದೆ ತಾಯಿಗೆ ಈ ಒಂದು ವೇದಿಕೆಯ ಮುಖಾಂತರ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಸರ್ ಗುರುಗಳು ಒಂದು ಮಾತು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರ ಒಂದು ಜೀವನಕ್ಕೋಸ್ಕರ ಒಂದು ಏಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಜೀವನಕ್ಕೋಸ್ಕರ ನಾವು ಮಾತು ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಗುರುಗಳು ಹೇಳ್ತಕ್ಕಂತ ಮಾತು, ನಿಮ್ಮ ಮಕ್ಕಳಿಗೆ ಕಿವಿಯಲ್ಲಿ ಹೋಗೋದು ನೀವು ತಡ ಮಾಡಿದ್ರೆ ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಹಿರಣ್ಯಕಶಿಪುವಿನಲ್ಲಿ ಪ್ರಹ್ಲಾದನಾಗಿ ಅವನ ಹೊಟ್ಟೆಯಲ್ಲಿ ಅವನ ಮರವನ್ನು ಹುಟ್ಟಿದ್ದು ನಮ್ಮ ಗುರುಗಳು ಒಳ್ಳೆಯ ಮಾತು ಹೇಳೋದನ್ನು ನೀವು ತಡ ಮಾಡಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ಯಮಪಾಸನವಾಗಿ ತಯಾರಾಗ್ತಾರೆ. ನಮ್ಮ ಗುರುಗಳು ಹೇಳ್ತಕ್ಕಂಥ ಮಾತು ತಡೆದ್ರೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಾವು ಓದುವ ಸಂದರ್ಭದಲ್ಲಿ ನಾವು ಎಷ್ಟೇ ತಲೆಹರಟೆಗಳು ಮಾಡ್ತಾ ಇದ್ದೀವಿ, ನಾವು ಒಂದೇ ರೀತಿ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕು. ಅದು ಯಾವ್ದು ಅಂತ ಹೇಳಿದ್ರೆ, ನಾವು ಮಂಗನಂತೆ ಯೋಚಿಸಬಾರದು, ಕೊಂಬೆಗೂ ಹೆಗರಬೇಕಂತ, ಹೆಬ್ಬುಳಿಯಂತೆ ಯೋಚಿಸಬೇಕು, ಜಿಂಕೆಯನ್ನು ಹಿಡಿಯಬೇಕಂತ. ಮ್ಯಾಪ್ ಎನ್ನುವ ಚಿತ್ರಪಟದಲ್ಲಿ ಕಣ್ಣಿಗೆ ಕಾಣದಂತ ರಾಮೇಶ್ವರನ ಊರಿನಲ್ಲಿ ಹುಟ್ಟಿ ಡೆಲ್ಲಿ ಎನ್ನುವ ಪೀಠಸ್ಥಾನವನ್ನು ಅಧಿಷ್ಠಾನ ಮಾಡಿ ನಮ್ಮ ದೇಶಕ್ಕೆ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅಂತ ಯೋಚಿಸಿ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಸಮೀಪದಲ್ಲಿ ಇರ್ತಕ್ಕಂಥ ಸರ್ವಂ ವಿಶ್ವೇಶ್ವರ ಅಂತ ಯೋಚಿಸಿ ಹೊರ ದೇಶದವರು ನಮ್ಮ ಹೆಸರು ಹೇಳ್ಕೋಬೇಕಂತ ಇನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನಾವು ಏನೇ ಕೆಲಸ ಮಾಡ್ತಾ ಇದ್ರು ನಾವು ಅದು ನಮ್ಮ ಕೆಲಸವೇ ನಮ್ಗೆ ದೇವರಿಗೆ ಸಮಾನ. ಈ ಒಂದು ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಹಾರಾಮಾಯಣದ ಕಾಲದಲ್ಲಿ ತಾಟಕಿ ಎನ್ನುವ ರಾಕ್ಷಸಿ ಅಲ್ಲಿನ ಜನರಿಗೆ ಹಿಂಸೆ ಅಂತಕ್ಕಂಥದ್ದು ಕೊಡ್ತಾ ಇತ್ತು. ಬಾಲರಾಮನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಸಹಾಯದಿಂದ ಅವರ ಗುರುಗಳು ವಿಶ್ವಾಮಿತ್ರ ಕರ್ಕೊಂಡು ಬಿಟ್ಟು ತಾಟಕಿ ಸಂಹಾರ ಮಾಡಿ ಅವರು ಅರಮನೆಗೆ ಬರುವ ಸಂದರ್ಭದಲ್ಲಿ ಸೂರ್ಯ ಅಸ್ತಮವಾಗ್ಬಿಡ್ತಾ ಇದೆ. ಅದಕ್ಕಾಗಿ ಅವರು ಅಲ್ಲೇ ವಿಶ್ರಾಂತಿ ತಗೋಬೇಕಾಗ್ತದೆ. ಸೂರ್ಯೋದಯವಾದ್ಮೇಲೆ ಅಲ್ಲಿ ರಾಮ ಇನ್ನ ಎದ್ದೋಲಿರಲ್ಲ. ಅವಾಗ ಒಂದು ಶ್ಲೋಕ ಅಂತಕ್ಕಂಥದ್ದು ಹೇಳ್ತಾರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತನೆ ಉದ್ದೇಶ ನರಸ ಪೂರ್ವ ಕರ್ತವ್ಯ ದೈವಮಾಂಗಿತ. ನಾವು ಏನೇ ಕೆಲಸ ಮಾಡ್ತಾ ಇದ್ರು ನಮ್ಗೆ ಅದು ದೇವರಿಗೆ ಸಮಾನ ಎನ್ನುವ ಮಾತು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಸರ್ ಅವರಿಗೆ ಈ ಒಂದು ವೇದಿಕೆಯ ಮುಖಾಂತರ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಗೌರ್ಮೆಂಟ್ ಶಾಲೆಗಳೆಲ್ಲ ಕಡಿಮೆ ಒಂದು ಇದರಲ್ಲಿ ಹೋಗ್ತಾ ಇದಾರೆ, ಮಕ್ಕಳೆಲ್ಲ ಖಾಸಗಿ ಒಂದು ಶಾಲೆಗಳಿಗೆ ಹೋಗ್ತಾ ಇದಾರೆ. ದಯವಿಟ್ಟು ನಮ್ಮ ಒಂದು ಈ ಒಂದು ಸ್ಕೂಲ್ಸ್ಗೆ ತಾವು ಸ್ವಲ್ಪ ಗಮನದಲ್ಲಿ ಕರ್ನಾಟಕದ ರಕ್ಷಣಾ ವೇದಿಕೆ ಅವರು ನಾನು ಇವಾಗ್ಲೇ ಹೇಳಿದೆ, ಬಾವುಟ ಇಟ್ಕೊಂಡ್ರೆ ಕನ್ನಡಿಗ ಆಗಲ್ಲ, ಭಾವನೆ ಇದ್ರೆ ಕನ್ನಡಿಗ ಆಗೋದಕ್ಕೆ ಸಾಧ್ಯ. ಆ ಭಾವನೆ ಅಂತಕ್ಕಂಥದ್ದು ನಾವು ಗಿಡಗಳಾಗಿರ್ತಕ್ಕಂಥ ನಾವು ಮಕ್ಕಳಿಂದಾನೇ ತರೋದಕ್ಕೆ ಸಾಧ್ಯ. ಅದಕ್ಕಾಗಿ ತಾವು ಒಂದು ನೆನಪಿಟ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಗ್ಯನಗರದಲ್ಲಿ ತಾವೆಲ್ಲ ಖುಷಿ ಪಡ್ತಾ ಇದ್ದೀರಾ. ಅದೇ ರೀತಿ ನಾವು ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂಗಡಿ ಹತ್ರನೂ ಹೋಗ್ಬಿಟ್ಟು ಕರ್ನಾಟಕದ ಬಾವುಟ ಕೊಟ್ಟು ತಾವು ಅಂಗಡಿ ಹತ್ರ ಬರ್ತಕ್ಕಂಥ ಗ್ರಾಹಕರಿಗೆ ಎಲ್ಲರಿಗೂ ಕನ್ನಡದಲ್ಲೇ ಮಾತಾಡ್ಬೇಕು ಅನ್ನೋ
ಮಾತು ಹೇಳ್ಬೇಕು ಎನ್ನೋ ಮಾತು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನನ್ನ ಗುರುಗಳಾಗಿರ್ತಕ್ಕಂಥ ನಮ್ಮ ದೇವಾಂಶ ಸಂಭೂತರಾಗಿರ್ತಕ್ಕಂಥ ನಮ್ಮ ಗುರುಗಳಿಗೆ ಪಾದಾಭಿವಂದನೆಗಳು ಮಾಡುತ್ತಾ ನಮ್ಮ ಒಂದು ನಮ್ಮ ಗೆಳೆಯರಿಗೊಂದು ಮಾತು ಹೇಳ್ತಾ ಇದ್ದೀನಿ. ಸಿರಿತನ ಬಡತನ ಶಾಶ್ವತವಲ್ಲ, ನಿಮ್ಮ ಗೆಳೆತನ ಅಂತಕ್ಕಂಥದ್ದು ಶಾಶ್ವತ. ಎಲ್ಲಾದರೂ ಎಂದಾದರೂ ನಮ್ಮ ಪ್ರೀತಿಯ ಗೆಳೆಯನಾಗಿರೋ ಎನ್ನುವ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತು ಮುಕ್ತಾಯ ಮಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.